ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಜಿಲ್ಲೆ SC ಮೋರ್ಚಾ ಅಧ್ಯಕ್ಷನನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಮೈಸೂರಿನ ಎಲ್ಲ ನಮ್ಮ ನಾಯಕರಿಗೆ, ಮೈಸೂರು ನಗರ ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಶಾಸಕರಿಗೆ, ಸಂಸದರಿಗೆ, ನನ್ನ ಬೆನ್ನೆಲುಬಾಗಿ ನಿಂತಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನನ್ನ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯಕರ್ತರಿರುವಂಥ ಪಕ್ಷ, ಅತಿ ಶಿಸ್ತಿರುವಂಥ ಪಕ್ಷ, ನನ್ನ ಪಕ್ಷ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅದರ ಜೊತೆಗೆ ನನ್ನ ಇಡೀ ಮೈಸೂರು ನಗರ ಏನಿದೆ ನಮ್ಗೆ 5 ಮಂಡಲ ಸೇರುತ್ತೆ. ಇಂದಿನಿಂದ ನಾನು ಕಾಲಿಗೆ ಚಕ್ರ ಹಾಕ್ಕೊಂಡು ಪ್ರವಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳೊಂದಿಗೆ ಹಾಗೂ ಪದಾಧಿಕಾರಿಗಳೊಂದಿಗೆ ನಾವು ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತ ನಾನು ಈಗಿನಿಂದನೇ ನಾನು ಕಟಿಬದ್ಧವಾಗಿ ನಾನು ನಡೀಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಅದೇ ರೀತಿ ನನ್ನ ಪಾರ್ಟಿ ನನಗೇನಿದೆ ಜವಾಬ್ದಾರಿಯನ್ನು ನೀಡಿದೆ ಅದನ್ನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸ್ತೇನೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ನಾನು ಎಲ್ಲರಿಗೂ, ನನ್ನ ಪಾರ್ಟಿಯ ಪ್ರತಿಯೊಬ್ಬರಿಗೂ, ಅಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರಿಗೂ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೇರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪತಾಕೆಯನ್ನು ಆರಿಸೋದೇ ನಮ್ಮ ಒಂದು ಗುರಿ. ಈ ಒಂದು ಭಾಗದಲ್ಲಿ, ಈ ಒಂದು ಮೈಸೂರು ಏನಿದೆ ಭಾಗ ಇದೆ, ಆ ಭಾಗದಲ್ಲಿ ಎಲ್ಲ ವಾರ್ಡ್ಗಳಲ್ಲಾಗಲಿ, ಎಲ್ಲ ಕ್ಷೇತ್ರಗಳಲ್ಲಾಗಲಿ ನಾವು ಪ್ರವಾಸವನ್ನು ಮಾಡಿ ನಮ್ಮ ಒಂದು ಸಮುದಾಯದ ಒಂದು ಓಟುಗಳನ್ನು ಗಟ್ಟಿಯನ್ನು ಮಾಡುವ ನಿಟ್ಟಿನಲ್ಲಿ, ಯುವಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ನಾನು ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತೇನೆ. ಖಂಡಿತವಾಗಲೂ ನಮ್ಮ ಸರ್ಕಾರ ಬಂದೇ ಬರುತ್ತೆ. ನಾವು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೇವೆ. ಈ ಒಂದು ದುಷ್ಟ ಸರ್ಕಾರ, ಯಾವುದು ಕಾಂಗ್ರೆಸ್ ಸರ್ಕಾರ ದುಷ್ಟ ಸರ್ಕಾರ ಅಂತ ಹೇಳ್ತೀವಿ, ಅದನ್ನು ಕಿತ್ತೊಗೆಯುವಂಥ ಕೆಲಸವನ್ನು ನಾವುಗಳು ಮಾಡ್ತೇವೆ. ಅಹಿಂದ ಓಟ್ ಏನಿದೆ ಅದು ನಮ್ಮ ಪರವಾಗಿ ಬರುತ್ತೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಇದೇ ರೀತಿ 2008ರಲ್ಲೂ ಸಾಧ್ಯ ಆಗುತ್ತಾ ಅಂತ ಕೇಳ್ಕೊಂಡಿದ್ರು. ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು. 2018ರಲ್ಲೂ 19ರಲ್ಲೂ ಸಹ ಅಧಿಕಾರಕ್ಕೆ ಬಂದರು. ಹಾಗಾಗಿ ನಮ್ಮ ಪರವಾಗಿ ಜನ ನಿಲ್ಲೋದಂತೂ ಶತಸಿದ್ಧ. ಈ ಒಂದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ. ಮೈಸೂರು ಭಾಗದಲ್ಲಂತೂ ಇನ್ನೂ ಹೆಚ್ಚಾಗಿ ತಾಂಡವಾಡ್ತಾ ಇದೆ. ಹಾಗಾಗಿ ನಮ್ಮ ಜೊತೆಗೆ ಜನ ನಿಲ್ತಾರೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ.